ಮಾರ್ನಿಂಗ್ ಎದ್ದು ಇಡ್ಲಿ ಮಾಡಿ ಬೇಗ ಶೇಂಗಾ ಅವೆಲ್ಲ ಅವಲಕ್ಕಿಗೆ ರೆಡಿ ಮಾಡ್ಕೊತಾ ಇದ್ದೆ. ಧರ್ಮಸ್ಥಳಕ್ಕೆ ಹೋಗೋಕ್ಕೆ ನಾವು ರೆಡಿ ಆಗ್ತಾಯಿದ್ದೀವಿ. ಫಸ್ಟ್ ಟೈಮ್ 7 ವರ್ಷದ ಮೇಲೆ ಧರ್ಮಸ್ಥಳಕ್ಕೆ ಹೋಗ್ತಾಯಿದ್ವಿ. ಇಲ್ಲಿಂದ ಅಂದರೆ ಬೆಂಗಳೂರಿಂದ ನಾವೆಲ್ಲ ಹೋಗ್ತಾಯಿದ್ದೀವಿ. ಕರೆಕ್ಟಾಗಿ 8:30 ಧರ್ಮಸ್ಥಳ 8:30 ಆಮೇಲೆ ಅವ್ರ ತಾತ ಬಂದರು. ಆಲ್ರೆಡಿ ಟೈಮ್ ಖುಷಿ ಇಲ್ಲ ಅವರು ಕರೀತಾರೆ. ನಾವು ಸ್ವಲ್ಪ ಬೆಂಗಳೂರಿಂದ ಹೋಗೋದು ಲೇಟ್ ಆಯಿತು. ಆಮೇಲೆ ಅವರಿಬ್ಬರಿಗೂ ನಾನು ಮುಡಿ ತಗ್ಸೋಣ ಅಂತ ಹರಕೆ ಹಾಕೊಂಡಿದ್ದೆ. ಧರ್ಮಸ್ಥಳಕ್ಕೆ 7 ವರ್ಷ ಆದಮೇಲೆ ಹೋಗ್ತಾ ಇರೋದು. ಹೊರ ಬಿಡಲ್ಲ ಸಿಕ್ಕಾಪಟ್ಟೆ ಪ್ರೋಗ್ರಾಮ್ಗಳು ಡಿಫ್ರೆನ್ಸು ಲೇಟ್ ಆಗುತ್ತೆ. ಆಲ್ರೆಡಿ ಲೇಟ್ ವಿಡಿಯೋ ಮಾಡ್ಕೊಂಡೆ. ಅವ್ನು ವಿಡಿಯೋಕ್ಕೆ ಆಗ್ತಾ ಇಲ್ಲ. ಯಾಕಂದರೆ ನಾನು ಮದುವೆ ಆಗಿ ಮಕ್ಕಳು ಆದಮೇಲೆ ತುಂಬ ಖುಷಿ ಫ್ಯಾಮಿಲಿ ಜೊತೆ ಹೋಗಿದ್ದಕ್ಕೆ. ಖುಷಿ ಆಯಿತು. ಎಷ್ಟು ನಾವು ಹೋಗಬೇಕು ಅಂದ್ಕೊಂಡಾಗ ಇವಳಂತೂ ಸಿಕ್ಕಾಪಟ್ಟೆ ಹತ್ರ ಮತ್ತೆ ಹೋಗಿ ಆಲ್ರೆಡಿ ಲೇಟ್ ಆಗಿತ್ತು. ಇನ್ನು ಸಿಕ್ಕಾಪಟ್ಟೆ ಏನೋ ವಾಯ್ಸ್ ಕೊಟ್ಟು ವೀಡಿಯೋಗಳು ಮಾಡೋಣ ಧೈರ್ಯ ಮಾಡಿದ್ದೀನಿ. ಸಪೋರ್ಟ್ ಇಲ್ಲ. ನಿಮ್ಮ ಸಪೋರ್ಟ್ಗಳು ನಾನು ಅಲ್ಲಿ ರೂಮ್ಗೆ ಮಾಡಿದ್ದು ರೂಮಿಗೆ ಹೋಗಿ ಬಂದ್ವಿ. ಹೇಳ್ತೀನಿ ಧರ್ಮಸ್ಥಳಕ್ಕೆ ಅವೆಲ್ಲ ರೂಮೆಲ್ಲ ಚೆನ್ನಾಗಿತ್ತು. ಬೆಡ್ ಎಲ್ಲ ಕೊಟ್ಟಿದ್ದು. ಪ್ರಸಾದ ತಿನ್ನೋಕೆ ಹೋಗಿದ್ದು. ಪ್ರಸಾದ ಮಾತ್ರ ಟಿಫಿನ್ ಬಟ್ ಸಿಸ್ಟಮ್ ಚೇಂಜ್ ಆಗಿದೆ. ಒಳಗಡೆ